IAS ಅಧಿಕಾರಿ ನಿಗೂಢವಾಗಿ ನಾಪತ್ತೆ ಆಗಿರುವಂತ ಪ್ರಕರಣ ಇದೆ. MSME MD ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ದಾರೆ ಅನ್ನುವಂತ ವಿಚಾರ. ಈ ಹಿಂದೆ KPSCಯಲ್ಲೂ ಕೂಡ ಈತ ಕಾರ್ಯನಿರ್ವಹಿಸಿದ್ದ. ಈಗ ನಾಪತ್ತೆ ಆಗಿದ್ದಾರೆ ಅನ್ನುವಂತ ವಿಚಾರ. ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳಿರುವಂತ ಜ್ಞಾನೇಂದ್ರ ಕುಮಾರ್ ಏರ್ಪೋರ್ಟ್ಗೆ ತೆರಳಿದ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಆಗತ್ತೆ. ನಾಪತ್ತೆ ಆಗಿರುವಂಥ ಜ್ಞಾನೇಂದ್ರ ಆತನ ಹುಡುಕಾಟಕ್ಕಾಗಿ ಈಗ ಪೊಲೀಸ್ ಮುಂದಾಗಿರೋದು. ಸಹಜವಾಗಿ ಸಾಕಷ್ಟು ಅನುಮಾನ ಇರುವಂಥದ್ದು. ಇಡಿ ತನಿಖೆಯ ಸಂದರ್ಭದಲ್ಲಿ ಈತ ನಾಪತ್ತೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ನೇರ ಸಂಪರ್ಕದಲ್ಲಿದ್ದಾರೆ. ರಂಜನ್, ಸಹಜವಾಗಿ ನಾಪತ್ತೆಯ ಹಿಂದೆ ಸಾಕಷ್ಟು ಅನುಮಾನ ಇರುವಂಥದ್ದು. ಈತ ಬೆಂಗಳೂರು ತನಕ ಹೋಗೋ ತನಕ ಮೊಬೈಲ್ ಆನ್ ಇರುತ್ತೆ. ಬೆಂಗಳೂರು ಅಂದರೆ ಏರ್ಪೋರ್ಟ್ಗೆ ಹೋಗೋ ತನಕ, ಏರ್ಪೋರ್ಟ್ ಹೋದಾದ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು. ಅಂದರೆ ಇಡಿ ತನಿಖೆಯಿಂದ ಬಚಾವಾಗೋದಕ್ಕೆ ಪ್ರಯತ್ನ ಅಥವಾ ಈಗ ಇಡಿ ತನಿಖೆಯನ್ನು ಎದುರಿಸಬೇಕಾಗಬಹುದು ಅನ್ನುವಂಥ ಆತಂಕನ ಹೇಗೆ ಅಂತ ಏನಿದೆ ಅಪ್ಡೇಟ್ಸ್? ಹೇಮಕುಮಾರ್, ನೇರವಾಗಿ KPSCಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ KPSC ಅಕ್ರಮ, ಜೊತೆಗೆ ಪಶು ವೈದ್ಯಕೀಯ ನೇಮಕಾತಿಯಲ್ಲಿ ಭಾರಿ ಅಕ್ರಮ ಆಗಿದೆ. 70 ರಿಂದ 80 ಲಕ್ಷ ಡೀಲ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ರಾಜಕೀಯ ಮಟ್ಟದಲ್ಲಿ ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಟನೆ ಒಂದು ಹಂತದಲ್ಲಿ ಒಂದು ಚರ್ಚೆಗೆ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ನೇರವಾಗಿ KPSC ಅಧ್ಯಕ್ಷರು ಮನೆಗೆ ಸೇರಿದಂತೆ ನಾನಾ ಭಾಗಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಈ ಒಂದು ವಿಚಾರವಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಈ ಒಂದು KPSCಯಲ್ಲಿ ಈ ಹಿಂದೆ ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಜ್ಞಾನೇಂದ್ರ ಕುಮಾರ್ ಅವರು ಈಗ ನಾಪತ್ತೆ ಆಗಿರುವಂಥದ್ದು. ಆದರೆ KPSC ಈ ಒಂದು ವಿಚಾರ ಹಾಗೂ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿರುವಂಥ ವಿಚಾರವನ್ನು ನಾವು ಕಂಬೈನ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದಾಗಿ ಇಡಿ ಅಧಿಕಾರಿಗಳು ಈಗ KPSC ವಿಚಾರವಾಗಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿದ್ದಾರೆ. ಯಾಕೆ ನಾಪತ್ತೆ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿಗೆ ಸ್ಪಷ್ಟವಾಗಿಲ್ಲ. ನೇರವಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಸ್ವಿಚ್ ಆಫ್ ಅನ್ನು ಮಾಡ್ಕೊಂಡು ನೇರವಾಗಿ ದೆಹಲಿಗೆ ತೆರಳಿದ್ದಾರೆ. ಈ ಒಂದು ವಿಚಾರವನ್ನ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಹಿರಿಯ IAS ಅಧಿಕಾರಿ, ನಮ್ಮ ಒಂದು ಇಲಾಖೆಯ IAS ಅಧಿಕಾರಿ ನಾಪತ್ತೆಯಾಗಿದ್ದಾರೆ, ಇವರನ್ನು ಹುಡುಕು ಕೊಡಿ ಅನ್ನುವಂತಹ ಮನವಿಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರ ಫೋನ್ನ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಫೋನನ್ನು ಟ್ರ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಅವರ ಫೋನು ಬೆಂಗಳೂರಿನ ಏರ್ಪೋರ್ಟ್ನ ಬಳಿ ಆಫ್ ಆಗಿ ಸ್ವಿಚ್ ಆಫ್ ಆಗಿರೋದು ಪತ್ತೆ ಆಗಿರುತ್ತೆ. ನಂತರದಲ್ಲಿ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈ ಹಿಂದೆ ಜ್ಞಾನೇಂದ್ರ ಕುಮಾರ್ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ರಂಜನ್ ಹಾಗೆ ಸಂಪರ್ಕದಲ್ಲಿ ನಾನು ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಲವೆಡೆ ದಾಳಿಯನ್ನು ನಡೆಸಿದ್ರು ಇಡಿ ಅಧಿಕಾರಿಗಳು. ಈಗ ಇಡಿ ದಾಳಿಯ ಆತಂಕದ ಹಿನ್ನೆಲೆ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾದ್ರ ಅನ್ನುವಂತ ಅನುಮಾನ. ಈಗ KPSC ಮೇಲ್ವಿಚಾರಕರಾಗಿ ಇರುವಂತಹ ಈ ಜ್ಞಾನೇಂದ್ರ ಕುಮಾರ್ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿರುವಂತ ವಿಚಾರ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಅವರಿಗೆ ಅವರ ಮನೆ ಕಚೇರಿ ಎಲ್ಲವೂ ಕೂಡ ಈಗ ರೇಡ್ ಮಾಡಿದ್ದಾರೆ. ಬಟ್ ಈ ಎಲ್ಲ ಆತಂಕದಿಂದ ಏನಾದರೂ ನಾಪತ್ತೆ ಆಗಿದ್ರಾ ಅಂತೇಳಿ ರಂಜನ್, ಈಗ ಸಹಜವಾಗಿ ಇಡಿ ಅಧಿಕಾರಿಗಳ ರೇಡಿಂದ ಹೆದರಿ ಹೋಗಿರೋದಾ ಹೇಗೆ ಅಂತೇಳಿ, ಅಂದ್ರೆ ಈಗ ತನಿಖೆ ಯಾವ ರೀತಿಯಾಗಿ ಸಾಗಬಹುದು? ಆದರೆ ಹೇಮಕುಮಾರ್, ಇಡಿ ಅಧಿಕಾರಿಗಳು ಏನು KPSC ನೇಮಕಾತಿ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ KPSCಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಆಗಿ ಜ್ಞಾನೇಂದ್ರ ಕುಮಾರ್ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಅಕ್ರಮ ಆಗಿದೆಯಾ ಅನ್ನುವಂತಹ ಭೀತಿಯಿಂದ ಅವರು ಅಬ್ಸ್ಕಾಂಡ್ ಆಗಿರಬಹುದು ಅನ್ನುವಂಥ ಅನುಮಾನ ಇರುವಂಥದ್ದು. ಆದರೆ ಇದು ಊರ್ಜಿತವಾಗಿಲ್ಲ, ಜೊತೆಗೆ ಸ್ಪಷ್ಟವಾಗಿಲ್ಲ. ಯಾಕಾಗಿ ಜ್ಞಾನೇಂದ್ರ ಕುಮಾರ್ ಅವರು ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ದೆಹಲಿಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಏನು ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಹಿರಿಯ IAS ಅಧಿಕಾರಿ ಬೆಂಗಳೂರಿನ ನಗರ ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಆವಾಗಲೇ ಹೇಳಿದೆ. ಸೊ ಈ ಒಂದು ವಿಚಾರವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಯ ಫೋನ್ ಅನ್ನು ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅವರು ದೆಹಲಿಗೆ ಹೋಗಿರೋದು ಪತ್ತೆ ಆಗಿದೆ. ದೆಹಲಿಯಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಜೊತೆಗೆ ಈ ಹಿಂದೆ ನಾನು ಆವಾಗಲೇ ಹೇಳಿದೆ, ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಏನಾದ್ರು ಈ ಒಂದು KPSC ಅಕ್ರಮ ನೇಮಕಾತಿ ವಿಚಾರದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇತ್ತ ಅನ್ನುವಂಥ ಪ್ರಶ್ನೆ ಕೂಡ ಈಗ ಸಹಜವಾಗಿ ಮೂಡ್ತಿರುವಂತದ್ದು. ಯಾಕಂದ್ರೆ ಏಕಾಏಕಿಯಾಗಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡದೆ ಸ್ವಿಚ್ ಆಫ್ ಮಾಡಿಕೊಂಡು ಅಧಿಕಾರಿ ಯಾಕೆ ಹೋದ್ರು ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ರಂಜನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.